ಬಿಬಿಎಂಪಿ ಬೊಕ್ಕಸ ಬರದಾಗಿದೆ. ತೆರಿಗೆ ಕಟ್ಟದೆ ಕಳ್ಳಾಟ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ. ಈಗ ತೆರಿಗೆ ಪಾವತಿಸಿದ ದೊಡ್ಡ ಡಿಫಾಲ್ಟರ್ಗಳ ಪಟ್ಟಿಯನ್ನ ಬಿಬಿಎಂಪಿ ಬಿಡುಗಡೆ ಮಾಡಿದೆ. ಆದರೆ ಈ ಲಿಸ್ಟ್ ಹೊಸ ಬ್ಯಾಲೆಟ್ನಲ್ಲಿ ಹಳೆ ಡ್ರಿಂಕ್ಸ್ ಅನ್ನುವಂತಿದೆ. ಬಿಬಿಎಂಪಿ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಈಗಾಗಲೇ ಸಿಎಂ ಟಾರ್ಗೆಟ್ ನೀಡಿದ್ದಾರೆ. ಈ ಸಂಬಂಧ ಪಾಲಿಕೆ ಕೂಡ ಕಳೆದ ತಿಂಗಳು ತೆರಿಗೆ ಕಟ್ಟದವರಿಗೆ 1 ತಿಂಗಳೊಳಗೆ ಬಾಕಿ ಕಟ್ಟುವಂತೆ ತಾಕೀತು ಮಾಡಿತು. ಆದರೆ ಪಾಲಿಕೆಯ ಎಚ್ಚರಿಕೆಗೆ ದೊಡ್ಡವರು ಯಾಕೋ ಕ್ಯಾರೆ ಅನ್ನುತ್ತಿಲ್ಲ. ಈಗ ಕೆಲ ವರ್ಷಗಳಿಂದ ತೆರಿಗೆ ಕಟ್ಟದವರ ಹೊಸ ವಲಯವಾರು ಪಟ್ಟಿಯನ್ನ ಬಿಬಿಎಂಪಿ ಸಿದ್ಧಪಡಿಸಿದೆ. ಮಹದೇವಪುರ ವಲಯದಲ್ಲಿರೋ ದೊಡ್ಡ ಕಟ್ಟಡಗಳೇ ತೆರಿಗೆ ಉಳಿಸಿಕೊಂಡಿದ್ದು, ಚೈತನ್ಯ ಪ್ರಾಪರ್ಟೀಸ್ ಸಂಸ್ಥೆ 29.13 ಕೋಟಿ ರೂಪಾಯಿ ತೆರಿಗೆ ಉಳಿಸಿಕೊಂಡಿದೆ. ಹಾಗೆ ಜೆಇ ಇಂಡಿಯಾ ಟೆಕ್ನಾಲಜಿ 16.37 ಕೋಟಿ, ವಿಪ್ರೋ ಲಿಮಿಟೆಡ್ 16.56 ಕೋಟಿ, ವೈದೇಹಿ ಆಸ್ಪತ್ರೆ 7.97 ಕೋಟಿ, ದಿವ್ಯಶ್ರೀ ಇನ್ಫ್ರಾಸ್ಟ್ರಕ್ಚರ್ 3 ಕೋಟಿ, ಪಾರ್ಕ್ ಪ್ಲಾಜಾ ಹೋಟೆಲ್ 2.44 ಕೋಟಿ, ಬೆಂಗಳೂರು ಸೆಂಟ್ರಲ್ ಮಾಲ್ 13.6 ಕೋಟಿ ರೂಪಾಯಿಗಳಷ್ಟು ಭಾರಿ ಮೊತ್ತದ ತೆರಿಗೆ ಬಾಕಿ ಉಳಿಸಿಕೊಂಡಿದೆ. ಇದಕ್ಕೆ ಸಂಬಂಧಿಸಿದಂತೆ ತೆರಿಗೆ ಮತ್ತು ಆರ್ಥಿಕ ಸ್ಥಾಯಿ ಸಮಿತಿ ಕಟ್ಟಡದ ಮಾಲೀಕರಿಗೆ ನೋಟಿಸ್ ನೀಡಿದ್ದು, ಅಧಿಕಾರಿಗಳಿಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದೆ. ಈ ಒಂದು SES ಸ್ಕೀಮಲ್ಲಿ ಕಡಿಮೆ ಟ್ಯಾಕ್ಸ್ ಅನ್ನು ಕಟ್ಟಿದವರು ಯಾರಿದ್ದಾರೆ ಮತ್ತು ಝೋನನ್ನು ಚೇಂಜ್ ಮಾಡಿಕೊಂಡು ಕಡಿಮೆ ತೆರಿಗೆ ಪಾವತಿ ಮಾಡಿದವರು ಯಾರಿದ್ದಾರೆ, ಅವರಿಗೆ ಅವರ ತಪ್ಪುಗಳನ್ನ ಸರಿ ಮಾಡಿಸೋದಕ್ಕೆ 1 ತಿಂಗಳ ಅವಕಾಶ ಕೊಟ್ಟಿದ್ವಿ. ನಾವು ಈಗಾಗಲೇ ಮುಂಚೆನೇ ಹೇಳಿದ್ವಿ, ಯಾರು 1 ತಿಂಗಳಲ್ಲಿ ಇದಾದ ನಂತರ ಹಾಗೆ ಉಳಿಸ್ಕೊಂಡಿದ್ದಾರೋ ಅಂಥವ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ. ಯಾವುದೇ ಒಂದು ಮುಲಾಜಿಲ್ಲದೇ ಯಾರು IAS ಡಿಫಾಲ್ಟರ್ಸ್ ಆಗಿರ್ಬೋದು ಮತ್ತು SES ಅಲ್ಲಿ ಕಡಿಮೆ ಮೆಜರ್ಮೆಂಟ್ ಆಗಿ ಕಡಿಮೆ ತೆರಿಗೆಯನ್ನು ಕೊಟ್ಟಿದ್ದಾರೆ, ಅದನ್ನು ಉಸಿರಾತಿಗೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತಗೊಳ್ಕೊಳ್ತೇವೆ. ಆದರೆ ಘಟಾನುಘಟಿಗಳಿಂದ ಪಾಲಿಕೆ ತೆರಿಗೆ ಸಂಗ್ರಹ ಮಾಡುವ ಬಗ್ಗೆ ಬಿಬಿಎಂಪಿಯಲ್ಲೇ ಅನುಮಾನ ವ್ಯಕ್ತವಾಗ್ತಿದೆ. ಅಲ್ಲದೆ ಕೇವಲ ನೋಟಿಸ್ ನೀಡಿ ಕೈ ತೊಳೆದುಕೊಳ್ಳುವುದಷ್ಟೇ ಬಿಬಿಎಂಪಿ ಕೆಲಸವಾಗಿದೆ ಅಂತಾರೆ ಸಾಮಾಜಿಕ ಕಾರ್ಯಕರ್ತರು. ದೊಡ್ಡ ಕಟ್ಟಡಗಳ ಜೊತೆ ದೊಡ್ಡ ಅಧಿಕಾರಿಗಳು, ಉನ್ನತ ಮಟ್ಟದ ಕಾರ್ಪೊರೇಷನ್ ಅಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಇವ್ರು ಯಾರು ಇದನ್ನು ಮಾಡೋದಕ್ಕೆ ತಯಾರಿಲ್ಲ. ಅವನೇನು ಕಟ್ಟಡದ ಮಾಲೀಕ ಏನು SES ಅಂಡರಲ್ಲಿ ಏನು ಘೋಷಣೆ ಮಾಡ್ಕೊಂಡಿದ್ದಾನೆ ಅದನ್ನೇ ಇವ್ರು ಅನ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ಕೋಟ್ಯಾಂತರ ರೂಪಾಯಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಲಾಸ್ ಆಗ್ತಾ ಇದೆ. ಕರೆಕ್ಟಾಗಿ ಇದು ಕರೆಕ್ಷನ್ ಆಗಿಬಿಟ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಆರ್ಥಿಕವಾಗಿ ಸದೃಢ ಆಗ್ತದೆ ಮತ್ತು ಬೇರೆ ಎಲ್ಲೂ ಸಾಲ ತಗೊಳ್ಳುವಂಥ ಪರಿಸ್ಥಿತಿನೂ ಇರೋದಿಲ್ಲ. ಒಟ್ನಲ್ಲಿ ಬಿಬಿಎಂಪಿ ಸಾಮಾನ್ಯರು ತೆರಿಗೆ ವಂಚನೆ ಮಾಡಿದ್ರೆ ಕೂಡಲೇ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುತ್ತೆ. ಆದರೆ ದೊಡ್ಡವರ ವಿಚಾರದಲ್ಲಿ ಮಾತ್ರ ಕ್ರಮ ಕೈಗೊಳ್ಳಲು ಹಿಂದೆ ಮುಂದೆ ನೋಡುತ್ತೆ ಅನ್ನೋದು ಮಾತ್ರ ಸುಳ್ಳಲ್ಲ. ಪ್ರಮೋದ್, TV9 ಬೆಂಗಳೂರು.